ಜನಶಕ್ತಿ ಸೇವಾ ಸಂಘ ಉದ್ಘಾಟನೆ ಭರ್ಜರಿ. ಕಾಗವಾಡ ತಾಲೂಕಿನ ಉಗಾರಖುರ್ದ ಪಟ್ಟಣದಲ್ಲಿ ಜನಶಕ್ತಿ ಸೇವಾ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಭರ್ಜರಿ. ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಮೊದಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಸರಸ್ವತಿ ದೇವಿಗೆ ಪೂಜೆ ಸಲ್ಲಿಸಲಾಯಿತು. ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ಸಂಘದ ಕಾರ್ಯಗಳಿಗೆ ಅಧಿಕೃತ ಚಾಲನೆ ನೀಡಲಾಯಿತು. ಈ ಸಂಘವು ನ್ಯಾಯವಾದಿ ರಾಹುಲ್ ಕಾಟಗೇರಿ ಅವರ ಘನ ನೇತೃತ್ವದಲ್ಲಿ ಆರಂಭಗೊಂಡಿದ್ದು, ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಉಗಾರ ಶುಗರ್ ವರ್ಕ್ಸ್ನ ಜನರಲ್ ಮ್ಯಾನೇಜರ್ ಅನಂತ ಸಿದ್ಧಾಂತಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಅಧ್ಯಕ್ಷ ಸ್ಥಾನವನ್ನು ನ್ಯಾಯವಾದಿ ವಿಜಯ್ ದೇಸಾಯಿ ವಹಿಸಿದ್ದರು. ಇನ್ನು ಅತಿಥಿಗಳಾಗಿ ರಾಘವೇಂದ್ರ ಹಳಿಂಗಳಿ, ಶ್ರೀಶೈಲ್ ಮೀತ್ರಿ, ವಿನಾಯಕ ರಾಜೇಂದ್ರ ಕಾಂಬಳಿ ಹಾಗೂ ಜಿಲ್ಲಾಧ್ಯಕ್ಷ ದರ್ಶನ ಅನಗೋಳಕರ, ಸ್ಥಳೀಯ ಹಿರಿಯ ಮುಖಂಡರೂ ಆದ ಮಹದೇವ ಕಟಗೇರಿ, ವೀರಭದ್ರ ಕಟಗೇರಿ, ರಾಮಚಂದ್ರ ನಿಂಬಾಳ್ಕರ್, ನೌಶಾದ ಮುಲ್ಲಾ ಉಪಸ್ಥಿತರಿದ್ದರು. ಉಗಾರ ಬುದ್ರುಕ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಮ್ಮೀನ್ ಶೇಖ ಮಾತನಾಡಿ ಸಂಘದ ಕಾರ್ಯಗಳಿಗೆ ಶುಭಾಶಯ ಕೋರಿದರು. ನಿಮ್ಮ ಶಕ್ತಿ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗಬೇಕು. ಅದಕ್ಕೆ ಏನ್ ಬೇಕಲ್ಲ ಸರ್ಕಾರ, ನಮ್ಮ ರಾಹುಲ್ ಕಟ್ಟಿಗೆ ಅವರು ನಿಮ್ಮ ಬೆನ್ನ ಸದಾ ಇರ್ತಾರೋ. ಹೆಂಗ ತರುಣರು ಎಲ್ಲಾ ಕಡೆ ಕಾರ್ಯಕ್ರಮವನ್ನು ಮಾಡ್ತಿರ್ತಾರು, ಬುದ್ಧಿವಂತರು ಮತ್ತ ಕೆಲವರು ವಕೀಲರು ಬಂದಿದ್ದಾರೆ. ಇವರೆಲ್ಲ ಸಾರ್ ಈ ಜನರ ಸಾರ್ ಎಲ್ಲ ನಿಮ್ಗೆ ಇರ್ತೈತಿ, ನೀವು ಮುಂದೆ ನೀಡಿ. ಯಾಕಂದ್ರ ಗೌರ್ಮೆಂಟ್ ಸೌಲಭ್ಯಗಳು ಯಾರಿಗೆ ಸಿಗಬೇಕಾಗೈತಿ ಅವ್ರಿಗೆ ಸಿಗ್ತಾ ಇಲ್ಲ, ಯಾರಿಗೆ ಸಿಗಬಾರ್ದಾಗೈತಿ ಅವ್ರ ಮನ್ಯಾಗ ಕೂತ ಗೌರ್ಮೆಂಟ್ ಸೌಲಭ್ಯಗಳು ಸಿಗ್ತಾ ಇದಾವೆ. ಅದನ್ನ ಅರ್ಥ ಮಾಡಿಕೊಡುವಂತ ಕೆಲಸ ಈ ಸಂಘದವರು ಮಾಡವರದಾರು. ಎಲ್ಲ ಬಡವರ ಸಲುವಾಗಿ ದುಡಿಯವರದಾರ. ಯಾಕಂದ್ರೆ ಅವರು ಬಡವರದಾರ, ಬಡವನ ಕಷ್ಟ ಬಡವನಿಗೆ ಮಾತ್ರ ಗೊತ್ತಾಗೈತಿ. ಅದರ ಸಲುವಾಗಿ ಈ ಒಂದು ಸಂಘವರ ಇವತ್ತಿನ ದಿವಸ ಉದ್ಘಾಟನೆ ಮಾಡಿದವರು. ಈ ಸಂಘಕ್ಕೆ ನಮ್ಮ ಈ ಎಲ್ಲ ದೇವರು ದೇವತೆಗಳು ಎಲ್ಲ ಶಕ್ತಿ ತುಂಬಲಿ, ಅವರ ಬಾಳು ಬೆಳಕಾಗಲಿ, ಅವರ ಶಕ್ತಿ ಹೆಚ್ಚಾಗಲಿ ಅಂತ ಹೇಳಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮುಖ್ಯ ಅತಿಥಿ ಅನಂತ ಸಿದ್ಧಾಂತಿ ಮಾತನಾಡಿ, ಜನಶಕ್ತಿ ಸೇವಾ ಸಂಘವು ಶೋಷಿತರ ಮತ್ತು ಬಡವರ ಪರವಾಗಿ ಕಾರ್ಯನಿರ್ವಹಿಸಬೇಕು. ಭ್ರಷ್ಟಾಚಾರ ತಡೆಯುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಯಲಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಮೂಲಕ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುವ ಕೆಲಸ ನಡೆಯಬೇಕು. ಸಂಘರ್ಷ ಬಿಟ್ಟು ಸಂಧಾನದ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಅಭಿಪ್ರಾಯಪಟ್ಟರು. ಭಾರತ ದೇಶ ಜನಸಂಖ್ಯೆ ನಾವು ಇಷ್ಟು ವರ್ಷ ನಾವು ವಿಚಾರ ಮಾಡ್ತಿದ್ದು, ನಮ್ಮ ಜನಸಂಖ್ಯೆ ಹೆಚ್ಚಾಗಿದೆ, ನಮ್ಮ ದೇಶ ಸ್ವಲ್ಪ ಡೆವಲಪ್ಮೆಂಟ್ ಆಗಲಿಕ್ಕೆ ಆಗಲಿ ಅಥವಾ ಒಂದು ಮುಂದೆ ಹೋಗಲಿಕ್ಕೆ ಬಹಳಷ್ಟು ನಮ್ಗೆ ಈ ಜನಸಂಖ್ಯೆ ಅಡಚಣೆ ಬರ್ತಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಮುಂದೆ ಕೆಲವೊಂದು ದಿವಸಗಳಿಗೆ ಬಂದು ಯಂಗ್ ಇಂಡಿಯಾ ಅಂತ ಒಂದು ಪ್ರಕಲ್ಪ, ಯಂಗ್ ಇಂಡಿಯಾ ಅಂದ್ರೆ ಏನು, ಎಲ್ಲ ತರುಣ ಭಾರತೀಯರು. ಇದರಿಂದ ಈಗ ನಾವು ಭಾರತ ಜಗತ್ತಿನಾಗ 4ನೇ ಸ್ಥಾನ ಬಂದು ನಾವು ಎಷ್ಟು ಮತ್ತು ಹಿಂದಿದ್ದೀವಿ. ಈ ಮುಂದೆ ನಮ್ಮ ಒಂದು ಜನಶಕ್ತಿಯನ್ನೇ ನಮ್ಮ ಈಗ ದೇಶ ಸಂಪತ್ತು ಬರಬೇಕಾಗಿರುತ್ತೆ. ಈ ಜನಶಕ್ತಿ ಹೆಸರು ಏನಿದ್ದಾರೆ, ಇದರಿಂದ ಈ ನಮ್ಮ ಭಾಗದ ಎಲ್ಲ ಅಥವಾ ಇತರ ಎಲ್ಲ ಗ್ರಾಮಗಳಿಗೆ ಈ ಜನಶಕ್ತಿ ಸೇವಾ ಸಂಘ ಒಂದು ಉಪಯೋಗ ಆಗಲಿ. ಹಾಗೂ ಎಲ್ಲ ಕಾರ್ಯಗಳು, ಯಾವುದೇ ಕಾರ್ಯಗಳು, ಒಂದು ಸಾಮಾಜಿಕ ಕಾರ್ಯ ಇರಲಿ ಅಥವಾ ಒಂದು ಯಾವುದೇ ಒಂದು ಇತರೆ ಕೆಲಸಗಳಿರಲಿ, ಅದನ್ನ ಒಂದು ಈ ಜನಶಕ್ತಿ ಸೇವಾ ಸಂಘದವರು ಪೂರ್ಣ ಮಟ್ಟದಲ್ಲಿ, ಯಾಕಂದ್ರೆ ಕರ್ಗೇರಿ ವಕೀಲರು ಆಗಲಿ ಮತ್ತು ನಮ್ಮ ವಕೀಲ ಮಿತ್ರ ಏನಿದ್ದಾರೆ ಅವರು ನಾನು ಎಲ್ಲ ನೋಡಿದೆ, ಎಲ್ಲರೂ ಅಗದಿ ತರುಣರಿದ್ದಾರೆ. ಇದರಿಂದ ಈ ಜನಶಕ್ತಿ ಸೇವಾ ಸಂಘದ ಒಳ್ಳೆಯ ಅಭಿವೃದ್ಧಿ ನಮ್ಮ ಭಾಗ ಮಾಡ್ತಾ ಅಂತ ನನಗೆ ಅನಿಸ್ತದೆ. ಮತ್ತು ಯಾವುದೇ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ ಇರ್ತದೆ. ನಾವು ಮತ್ತು ಮಾತುಕತೆ ಆಗಲಿ ಯಾವುದೇ ಒಂದು ಇದರಲ್ಲಿ ಸೊಲ್ಯೂಷನ್ ಇರುತ್ತೆ. ಸಂಘರ್ಷ ಬಂದರೆ ಯಾರು ಹೋಗ್ಲಿಕ್ಕೆ ಬರೋದಿಲ್ಲ. ನನಗೆ ಈಗಿನ ಮಟ್ಟಿಗೆ ಏನು ಅನಿಸ್ತದೆ, ಯಾವುದೇ ಒಂದು ಪ್ರಾಬ್ಲಮ್ ಬಂತು ಅದನ್ನು ಕೂತು ಮಾತಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಯಾವುದೇ ಪ್ರಾಬ್ಲಮ್ ಹೀಗಿಲ್ಲ. ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಮಗೇನು ಸಂವಿಧಾನ ಕೊಡ್ತಾರೆ, ಇಷ್ಟು ಒಳ್ಳೆಯ ಸಂವಿಧಾನ ಅದಲ್ಲ. ಆ ಸಂವಿಧಾನದಾಗ ನಮಗೆ ಎಲ್ಲದಕ್ಕೂ ಅದು ಸಂವಿಧಾನ ಒಂದು ದೊಡ್ಡ ಗ್ರಂಥ, ಅದರೊಳಗೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅದಾವೆ. ಅಷ್ಟು ಚಲೋ ಸಂವಿಧಾನ ಅದ. ಜಗತ್ತಿನಾಗ ಯಾವ್ದೇ ಒಂದು ಚಲೋ ಡೆಮೋಕ್ರೆಟಿಕ್ ಕಂಟ್ರಿ ಅಂತಂದ್ರೆ ನಮ್ಮ ಭಾರತ ದೇಶ. ನನಗೆ ಬೇಕಂತೆ ಎಷ್ಟೋ ಡೆಮೋಕ್ರೆಟಿಕ್ ಕಂಟ್ರಿ ದೊಡ್ಡ ದೊಡ್ಡ ಅಮೇರಿಕಾದು ಇರ್ಬೋದು, ಆದರೆ ನಮ್ಮನ್ನೇ ಡೆಮೋಕ್ರೆಟಿಕ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರೇನು ಕೊಡ್ತಾರೆ ಅಂದ್ರೆ ಡೆಮೋಕ್ರಸಿ ಇಡೀ ಜಗತ್ತಿನಾಗ ಎಲ್ಲೂ ಇಲ್ಲ, ನಮ್ಮ ಭಾರತ ದೇಶ ಅಷ್ಟದ. ಅದನ್ನು ಒಂದು ಉಪಯೋಗ ಕೊಡ್ಕೊಂಡು ನಮ್ಮಲ್ಲಿ ಏನು ಪ್ರಾಬ್ಲಮ್ ಬರ್ತಾವ ಅದನ್ನು ಕೂತು ಮಾತಾಡ್ಕೊಂಡು ಸಾಲ್ವ್ ಮಾಡಬೇಕು ಅಂತ ಇಷ್ಟ ಜನಶಕ್ತಿ ಸೇವಾ ಸಂಘದವರಿಗೆ
ಯಾವುದೇ ಸಂಘರ್ಷಕ್ಕೆ ಹೋಗಬೇಡ್ರಿ. ಸಂಘರ್ಷದಿಂದ ಹಿಂದಿನ ತನಕ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಸಂಘರ್ಷ ಬೆಳ್ಕೊಂಡು ಹೋಗ್ತಾ ಹೊರತಾಗಿ ಪ್ರಾಬ್ಲಮ್ ಇದ್ದು ಸಾಲ್ವ್ ಆಗಿಲ್ಲ. ಯಾಕಂದ್ರೆ ಎಲ್ಲರೂ ಎಲ್ಲಿದ್ದೀರಿ, ಅದಕ್ಕೆ ನಾನು ಒಂದು ನಿಮ್ಮಂತೆ ಹೇಳುವುದಲ್ಲ, ಎಲ್ಲರೂ ಒಂದು ಕಡೆ ಕೂತು ಏನಾದ್ರು ಒಂದು ಪ್ರಾಬ್ಲಮ್ ಅದು ಆ ಕನ್ಸರ್ನ್ ಸಂಬಂಧಿತ ವಿಷಯದಾಗ ಕೂತು ಆಲೋಚನೆ ಮಾಡಿ ಆ ಸಂಬಂಧಿತ ವ್ಯಕ್ತಿಗಳಿಗೆ ಸಮಾಧಾನ ಮಾಡಿ ಆ ಪ್ರಾಬ್ಲಮ್ ಏನಿತ್ತು ಅದು ಸಾಲ್ವ್ ಮಾಡಿ. ಸಂಘರ್ಷಕ್ಕೆ ಹೋಗಬೇಡ್ರಿ. ಪುರಸಭೆ, ಈ ಪುರಸಭೆ ಒಳಗೆ ಇರುವಂತ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹಿಡ್ಕೊಂಡು ದೊಡ್ಡ ಮಟ್ಟದ ಸಮಸ್ಯೆಗಳು ಈ ನಮ್ಮನ್ನು ಆಳುವಂತ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಒಂದು ಬಿಸಿ ಮುಗಿಸುವಂತ ಕೆಲಸ ನಿಮ್ಮ ಜನಸೇವಾ ಸಂಘಟನೆ ಮಾಡಬೇಕು. ನಿಮ್ಮ ಮೇಲಿರುವಂತ ಅತಿ ದೊಡ್ಡ ಜವಾಬ್ದಾರಿ ಅಂದ್ರೆ ಅತ್ಯಂತ ಸಮಾಜದ ಕಟ್ಟಕಡೆ ವ್ಯಕ್ತಿ, ಅತಿ ಸಾಮಾನ್ಯ ವ್ಯಕ್ತಿಗಳಿಗೆ, ಸಾರ್ವಜನಿಕರಿಗೆ ಒಂದು ನ್ಯಾಯ ಒದಗಿಸಿಕೊಡುವುದು, ಒಂದು ಸರ್ಕಾರದಿಂದ ಆಗ್ತಾ ಇರುವಂತಹ ಸೌಲಭ್ಯಗಳನ್ನ ಜನರಿಗೆ ತಲುಪಿಸುವಂತ ಕೆಲಸ ಆಗಬೇಕು. ಮತ್ತು ಈ ದುರಾಡಳಿತದಂತ ಈ ಭ್ರಷ್ಟಾಚಾರ ರಾಜಕಾರಣಿಗಳು ಮತ್ತು ಭ್ರಷ್ಟಾಚಾರದಿಂದ ತಮ್ಮ ಮೈಮೇಲೆ ಹೊತ್ಕೊಂಡು ಮಾಡ್ಕೊಂಡಿರುವಂತ ಅಧಿಕಾರಿ ವರ್ಗದವರು ತಾವು ಬಿಸಿ ಮುಗಿಸುವಂತ ಕೆಲಸ ಮಾಡಬೇಕು. ಮತ್ತು ಇನ್ನೊಂದು ಅತಿ ಇವತ್ತ ಶುಭಗಳಿಗೆ ಅಂದ್ರೆ ಇವತ್ತು ಅಕ್ಷಯ ತೃತೀಯ, ಇವತ್ತು ಅತಿ ಒಂದು ನಮ್ಮ ಎಲ್ಲ ನಮ್ಮ ಇಡೀ ನಮ್ಮ ಸಮಾಜದವರಿಗೆ, ಇಡೀ ನಮ್ಮ ಭಾರತೀಯ ಸಮಾಜದವರಿಗೆ ಯಾವುದೇ ಜಾತಿ ಧರ್ಮ ಭೇದ ಎಲ್ಲರೂ ಕೂಡ ಅಕ್ಷಯ ತೃತೀಯ ದಿನ ಇವತ್ತು ಒಂದು ಬಂಗಾರ ಖರೀದಿ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಆದ್ರೆ ನೀವು ನಮ್ಮ ರಾಹುಲ್ ಕಟ್ಗೆಯವರು ಮಾರ್ಗದರ್ಶನದೊಳಗೆ ಒಂದು ಇಡೀ ನಿಮ್ಮ ನಗರಕ್ಕೆ ಒಂದು ಬಂಗಾರ ಹಾಕುವಂತ ಒಂದು ಸಂಘಟನೆ ಇವತ್ತು ಸ್ಥಾಪನೆ ಮಾಡ್ಯಾರ. ಅದು ಇನ್ನೂ ಎತ್ತರ ಮಟ್ಟದಲ್ಲಿ ಬೆಳಿಬೇಕು. ಮತ್ತು ಇನ್ನೊಂದು ಅತಿ ಏನಂತ ಒಂದು ನೈಸರ್ಗಿಕ ನೀವು ಸಪೋರ್ಟ್ ಮಾಡಿ. ಯಾಕಂದ್ರೆ ಈ ಟೈಮ್ ಒಳಗೆ ಮಳೆ ಆಗೋದು ಬಹಳ ಕಠಿಣ. ಅಂತದ್ರೊಳಗೆ ಇವತ್ತು ಸಂಘಟನೆ ನೀವು ಚಾಲೂ ಮಾಡ್ಯಾರ, ಈ ಕಡೆ ಉದ್ಘಾಟನೆ ಮಾಡಿದ್ರಿಂದ ಈ ಕಡೆ ಮಳೆ ಚಲೋ ಆಗೈತಿ. ನಿಮ್ಮ ಸಂಘಕ್ಕೆ ಒಂದು ಶುಭ ಸೂಚನೆ ಆಗೈತಿ. ಅದ್ರ ಸಲುವಾಗಿ ನಾ ಒಂದು ಏನು ನಿಮ್ಮ ಸಂಘದ ಸದಸ್ಯರಿಗೆ ಒಂದು ಸಲಹೆ ಕೊಡ್ತೀನಿ ಅಂದ್ರೆ, ಈ ಒಂದು ನಮ್ಮ ಭಾರತೀಯ ಸಂವಿಧಾನಕ್ಕೆ ಅನುಗುಣವಾಗಿ ಒಂದು ಜಾತ್ಯತೀತವಾಗಿ ಸಮಾನತೆಯನ್ನು ಹೊತ್ಕೊಂಡು ಸಮಾಜವಾದವನ್ನು ಹೊತ್ಕೊಂಡು ಎಲ್ಲರೂ ಮೇಲು ಕೀಳು ಏನೂ ಅಲ್ಲ, ಎಲ್ಲರಿಗೂ ಸಮಾನವಾದ ಹಕ್ಕುಗಳಂತ ದೊರಕುವಂತ ಕೆಲಸ ನಿಮ್ಮ ಸಂಘಟನೆಯಿಂದ ಆಗಲಿ. ಈ ಒಂದು ಸಂವಿಧಾನದ ಆಶಯಕ್ಕೆ ಬದ್ಧವಾಗಿ ಜಾತ್ಯತೀತವಾಗಿ ನಿಮ್ಮ ಸಂಘ ನಡೀಲಿ. ಯಾಕಂದ್ರೆ ನಿಮ್ಮ ಸಂಘದೊಳಗೆ ಮೆಂಬರ್ ಹೆಸರನ್ನ ನೋಡಿ ಸರ್ವಧರ್ಮದವರು ಎಲ್ಲಾ ಸಂಘದವ್ರನ್ನ ಕೂಡಿಸ್ಕೊಂಡಿದ್ರಿ. ಒಂದು ಜಾತ್ಯತೀತ ಮನೋಭಾವನೆಯಿಂದ ಈ ಸಂಘವನ್ನ ದೊಡ್ಡ ಮಟ್ಟದಾಗ ಬೆಳೀದ್ರಿ. ಆ ಒಂದು ನಿಮ್ಮ ಸಂಘಕ್ಕೆ ಏನಾದರೂ ಒಂದು ಸಲಹೆ ಸೂಚನೆ ಇದ್ದರೆ ನಾ ತನು ಧನ ಮನದಿಂದ ನಾವು ನಿಮ್ಮ ಸಂಘದ ಜೊತೆ ಯಾವತ್ತೂ ನಿಲ್ತೀವಿ. ಯಾಕಂದ್ರೆ ನಮ್ಮ ಊರು ಬೇರೆ. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ರಾಜು ಯಶವಾಡಿ, ದಾವಲ್ ಮಲಿಕ್ ಜಾಮಖಾನಿ, ಹಾರೂನ ಮುಲ್ಲಾ, ಶಾನೂರ ಜಾಮಖಾನಿ, ದಿಲೀಪ್ ಕಾಂಬಲಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೊತೆಗೆ ಮಾಜಿ ಸೈನಿಕರು, ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.